ನಮಸ್ಕಾರ ಎಲ್ರಿಗೂ. ನಾನಿವಾಗ ಮಾತಾಡಕ್ ಬಂದಿರೋದು ನಿಪಾ ಬಗ್ಗೆ. ಏನಪ್ಪ ಇದು ನಿಪಾ, ಎಲ್ಲಿದ್ದ ಬಂತು ಅಂತ ಅನ್ಕೋಬೋದು ನೀವು. ನಿಪಾ ಅಂದ್ರ ಇದೊಂದು ಮಹಾಮಾರಿ ವೈರಸ್. ಈ ನಿಪಾ ವೈರಸ್ ಬಗ್ಗೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ವಿಡಿಯೋ ಮಾಡಾಕಿದ್ದ. ಅದನ್ನ ಜನ ನೋಡಿ ಸುಳ್ಳು ಅನ್ಕೊಂಡು ಅದಕ್ಕೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು. ಅವನು ಇದು ಕೊರೋನಾ ವೈರಸ್ಗಿಂತ ಡೇಂಜರ್ ಅಂತ ವಿಡಿಯೋ ಮಾಡಾಕಿದ್ದ. ಅದಕ್ಕೆ ಯಾಕೆ ಜನರ ದಾರಿ ತಪ್ಪಿಸ್ತೀಯಾ, ಯಾಕ ಜನರನ್ನ ಭಯಭೀತರನ್ನಾಗಿ ಮಾಡ್ತೀಯ ಅಂತ ಕಮೆಂಟ್ ಅದಕ್ಕಿಂತ ಕೆಟ್ಟದಾಗ ಹಾಕಿದ್ರ. ಅದಿರ್ಲಿ, ಇವಾಗ ಆ ತರ ಎಲ್ಲ ಹಾಕಿದ್ರಲ್ಲ, ನನಗೆ ಡೌಟ್ ಬಂದು ನಾನು ಒಂದ್ಸಾರಿ ಚೆಕ್ ಮಾಡಿ ನೋಡಿದೆ. ಅದು ಪಕ್ಕ ನಿಪಾ ವೈರಸ್ ವೆಸ್ಟ್ ಬೆಂಗಾಲ್ದಲ್ಲಿ ಕಂಡು ಬಂದೈತಿ. ಪ್ರೂಫ್ ಬೇಕಾದ್ರೆ ಇದಾಗ್ತೀನಿ ನೋಡಿ. भारत में फिर से लगने वाला है लॉकडाउन और फिर से स्कूल कॉलेज ऑफिस बंद हो सकते हैं क्योंकि भारत में एक वायरस काफी तेजी से फैल रहा है जिसका नाम निपाह वायरस है। वेस्ट बंगाल, झारखंड, केरला और नेपाल तक में रेड अलर्ट जारी हो चुका है और आम जनता को इसके बारे में कुछ पता ही नहीं है, जबकि अब तक इस वायरस से 5 लोग संक्रमित हो चुके हैं। अगर आपको तेज बुखार, सर दर्द और सांस लेने में तकलीफ है तो तुरंत डॉक्टर से दिखाएं और इस वीडियो को ज्यादा से ज्यादा शेयर करके सभी को अलर्ट करें। ನೋಡಿದ್ರಲ್ಲ, ಈಗ ನೀವು ಲೈಕ್ಸ್ ವಿಡಿಯೋಗೋಸ್ಕರ ನೀವು ವಿಡಿಯೋ ಮಾಡಿ ಹಾಕ್ತೀರಾ, ಈ ತರ ಏನೇನೋ ಹುಡ್ಕಾಡಿ ಅಂತ ನೀವ್ ಅನ್ಕೋಬಹುದು. ಆ ತರ ಏನಾದ್ರು ಇದ್ದಿದ್ರೆ ನ್ಯೂಸ್ ಚಾನೆಲ್ನವರು ಮತ್ತೆ ಟಿವಿ ಅವರು ತೋರಿಸ್ತಿದ್ರಲ್ಲ ಅಂತ ನಿಮ್ ಮನ್ಸಾಗಿ ನೋಡ್ಬೋದು. ನ್ಯೂಸ್ ಚಾನೆಲ್ ಅವರು, ಟಿವಿ ಅವರು ತೋರ್ಸೋದೆ ಅಂತ ಗೊತ್ತಾ? ದರ್ಶನ್ ಸಿಗರೇಟ್ ಸೇದ್ದ, ದರ್ಶನ್ ಹುಚ್ಚ ಬೈದ, ಮತ್ತೆ ಗಿಲ್ಲಿ ನಟ ಸಿದ್ದರಾಮಯ್ಯನ ಮನೆಗೆ ಹೋದ. ಈ ತರ ಅವ್ರು ಯಾವ್ದು ರನ್ನಿಂಗ್ ಅಲ್ಲಿ ಇರುತ್ತೆ, ಯಾವ್ದು ಟ್ರೆಂಡ್ ಇರುತ್ತೆ, ಟ್ರೆಂಡ್ ಫಾಲೋ ಮಾಡ್ತಾರೆ. ಇದ್ರದ್ದು ನ್ಯೂಸ್ ಮಾಡ್ತಾರೆ. ಯಾವಾಗ ಗೊತ್ತಾ? ಇದೆಲ್ಲ ನಮ್ ಇಂಡಿಯಾಕ್ ಬಂದು ಒಂದ್ 75% ಹರ್ಕೊಂಡ್ಮೇಲೆ ಆಮೇಲೆ ಬಂದ್ ನ್ಯೂಸ್ ಮಾಡ್ತಾರೆ. ಏನಂದ್ರೆ ಅದನ್ನೇ ಒಂದು ಯಾರು ಔಷಧಿ ಕಂಡಿಡಿದ್ರು ಅಂತಂದು ಹೇಳಕ ಒಂದಿನ ಮಾಡ್ತಾರೆ. ಮಹಾಮಾರಿ ನಿಪಾ ವೈರಸ್ಗೆ ಬಂದೇ ಬಿಡ್ತು ಔಷಧಿ ಅಂತಂದು ಅದನ್ನೇ ಒಂದಿನ ಫುಲ್ ಅದನ್ನೇ ಹೇಳ್ತಾರೆ. ಅವ್ರು ಒಂದು ಚಿಕ್ಕ ವಿಷಯನ ಒಂದಿಷ್ಟು ಉದ್ದ ಮಾಡೋದು ನ್ಯೂಸ್ ಚಾನಲ್, ಡೈರೆಕ್ಟ್ ಆಗಿ ಹೇಳೋದು ಕಂಟೆಂಟ್ ಕ್ರಿಯೇಟರ್. ಅದಕ್ಕೆ ಆ ಕಂಟೆಂಟ್ ಕ್ರಿಯೇಟರ್ ಏನ್ ಬೇಕು ಅದನ್ನೆಲ್ಲ ಕಮೆಂಟ್ ಹಾಕಿದ್ರಲ್ಲ, ಅದು ಸುಳ್ಳು ಅಂತ ತಿಳ್ಕೊಂಡು ಹಾಕಿದ್ದೀರಾ. ಪರವಾಗಿಲ್ಲ, ಹಿಂದೆ ನೀವು ಬೇಕಾದ್ರೆ ಕನ್ಫರ್ಮ್ ಮಾಡ್ಕೋಬಹುದು. ನಾನ್ ಕನ್ಫರ್ಮ್ ಮಾಡ್ಕೊಂಡೆ ಈ ವಿಡಿಯೋ ಮಾಡ್ತಾ ಇರೋದು. ನೀವು ಈ ವಿಡಿಯೋ ಮೂಲಕ ಪೂರ್ತಿ ವಿಡಿಯೋ ನೋಡಿ ಈ ವೈರಸ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಜಾಗೃತರಾಗೋಣ ಅನ್ನೋದು ನಮ್ಮ ಉದ್ದೇಶ. ಯಾಕಂದ್ರೆ ಹಿಂದೆ ಕೊರೋನಾ ವೈರಸ್ ನೆಗ್ಲೆಕ್ಟ್ ಮಾಡಿ ತುಂಬಾ ಅನುಭವಿಸ್ಬಿಟ್ಟಿವಿ. ಆ ತರ ತಪ್ಪು ಮಾಡೋದು ಬೇಡ. ಈ ನಿಪಾ ವೈರಸ್ ಬಗ್ಗೆ ನನಗೆ ಗೊತ್ತಿದ್ದಷ್ಟು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಷ್ಟು ತಿಳ್ಕೊಂಡಿನ ಅಷ್ಟು ಹೇಳ್ತೀನಿ. ಅದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಬೇಕಾದ್ರೆ ತಿಳ್ಕೊಬಹುದು. ನನಗಿನ್ನ ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋರು ಮಾಡಿ ಹಾಕಿರ್ತಾರ. ನಾನ್ ಹೇಳೋದು ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೆ ಹೆಲ್ಪ್ ಆಗುತ್ತೆ ಏನೋ ಅಂತ ಹೇಳ್ತಾ ಇದ್ದೀನಿ. ಇಂಡಿಯಾ ಹೆಲ್ತ್ ಅಥಾರಿಟೀಸ್ ಇದೆ ಅಲ್ಲ, ಅವರೇ ಕನ್ಫರ್ಮ್ ಮಾಡ್ಕೊಂಡು ತಿಳಿಸಿದ್ದಾರೆ. ಏನಪ್ಪಾ ಅಂದ್ರ, ಈ ನಿಪಾ ವೈರಸ್ ವೆಸ್ಟ್ ಬೆಂಗಾಲ್ನಲ್ಲಿ ಹರಡುತ್ತಿರುವುದು ಅವ್ರು ಗಮನಿಸಿಂದು ಅವ್ರಿಗೆ ಕನ್ಫರ್ಮ್ ಆದ್ಮೇಲೆ ಅವರು ತಿಳಿಸ್ಯಾರೆ. ಜನವರಿ 23, 2026 ಕೋಲ್ಕತ್ತಾ ಹತ್ರ ಇರುವ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ 5 ಜನ ಸಿಬ್ಬಂದಿಗೆ ಈ ವೈರಸ್ ಕಂಡು ಬಂದೈತಿ. 5 ಜನ ಸಿಬ್ಬಂದಿಗಳಲ್ಲಿ ಈ ವೈರಸ್ ಕಂಡು ಬಂದೈತಿ. ಅಷ್ಟೇ ಅಲ್ಲದೆ 100 ಜನ ಕ್ವಾರಂಟೈನ್ಗೆ ಆಗ್ಯಾರ. ಈ ವೈರಸ್ ಯಾರಲ್ಲಿ ಕಂಡು ಬರುತ್ತೆ ನೋಡು, ಅವ್ರು ಬದುಕೋದು 25% ಮಾತ್ರ ಸಾಧ್ಯ. ಇನ್ 75% ಗ್ಯಾರಂಟಿ ಇಲ್ಲ ಅಂತೆ. ಹೆಂಗಪ್ಪ ಅಂದ್ರೆ ಇದು ಬದುಕೋ ಚಾನ್ಸಸ್ 25%, ಇನ್ನು ಮರಣ ಹೊಂದೋ ಚಾನ್ಸಸ್ 40% ಇಂದ ಹಿಡಿದು 75% ವರೆಗೂ ಚಾನ್ಸ್ ಇರುತ್ತೆ ಅಂತ ತಿಳಿದು ಬಂದೈತಿ. ವೆಸ್ಟ್ ಬೆಂಗಾಲ್ ಹೆಲ್ತ್ ಅಥಾರಿಟೀಸ್ ಅವರು ಏನ್ ಹೇಳ್ಯಾರಪ್ಪ, ಈ ವೈರಸ್ ಕೂಡ ಡೆಡ್ಲಿ ವೈರಸ್, ತುಂಬಾ ಡೇಂಜರ್ ಆಗಿರುತ್ತೆ, ತುಂಬಾ ಕೇರ್ಫುಲ್ ಆಗಿರಿ ಅಂತಂದು ತಿಳಿಸಿದ್ದಾರೆ. ನಿಮ್ಗೆ ಅಷ್ಟು ಡೌಟ್ ಇದ್ರೆ ನೀವು ಒಂದ್ಸಾರಿ ಖಚಿತಪಡಿಸ್ಕೊಳ್ಳಿ, ಚೆಕ್ ಮಾಡ್ಕೊಂಡು ಆಮೇಲೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ.